ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್‌ಗೆ ಸ್ವಾಗತ. ಮಹಿಳೆಯರು ತಿಳ್ಕೊಬೇಕಾಗಿರೋ ಕೆಲವು ಉಪಯುಕ್ತ ಟಿಪ್ಸ್ ಅಥವಾ ಅಡುಗೆ ಮನೆ ಟಿಪ್ಸ್ ಅಂತಾನೆ ಹೇಳ್ಬೋದು. ಅದರ ಬಗ್ಗೆ ತಿಳ್ಕೊಳ್ಳೋಣ. ಜಂಬು ನೇರಳೆ ಹಣ್ಣನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯಬಹುದು. ಸೇಬನ್ನು ಬೇಯಿಸಿ ತಿನ್ನುವುದರಿಂದ ದೇಹದಲ್ಲಿ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತದೆ. ಹಾಗೆ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುವುದಲ್ಲದೆ ಆರೋಗ್ಯಕ್ಕೂ ಒಳ್ಳೆಯದು. ಸೀಬೆಹಣ್ಣಿನ ಎಲೆಗಳನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ನಂತರ ನಸು ಬೆಚ್ಚಗಿರುವಾಗ ತಲೆಗೆ ಮಸಾಜ್ ಮಾಡುವುದರಿಂದ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ನೆಲಗಡಲೆಯನ್ನು ಬೆಲ್ಲದ ಜೊತೆ ತಿನ್ನುವುದರಿಂದ ದೇಹದಲ್ಲಿ ರಕ್ತ ಹೆಚ್ಚಾಗುವುದಲ್ಲದೆ ಇಮ್ಯುನಿಟಿ ಸಹ ಹೆಚ್ಚಾಗುತ್ತದೆ. ನಿಯಮಿತವಾಗಿ ಮೂಲಂಗಿಯ ರಸ ಕುಡಿದರೆ ಪಿತ್ತ ನಿವಾರಣೆ ಮಾಡಬಹುದು. ಶೀತದಿಂದಾಗಿ ಮೂಗಿನೊಳಗಿನಿಂದ ನೀರು ಸುರಿಯುತ್ತಿದ್ದರೆ ನೀರನ್ನು ಕುದಿಸಿ ಜಜ್ಜಿದ ಶುಂಠಿ ಸೇರಿಸಿ ಸ್ಟೀಮ್ ತೆಗೆದುಕೊಳ್ಳಿ. ಅಗಸೆ ಬೀಜದಿಂದ ಜೆಲ್ ತಯಾರಿಸಿ ಸ್ವಲ್ಪ ಬೆಚ್ಚಗಿರುವಾಗಲೇ ಕೂದಲಿನ ಬುಡಕ್ಕೆ ಹಚ್ಚಿಕೊಂಡು ಮಸಾಜ್ ಮಾಡಬೇಕು. ಇದರಿಂದ ಕೂದಲು ಉದುರುವಿಕೆ ಕಡಿಮೆಯಾಗುತ್ತದೆ. ಕಲೋಂಜಿ ಬೀಜಗಳನ್ನು ತೆಂಗಿನ ಎಣ್ಣೆಗೆ ಸೇರಿಸಿ ಕುದಿಸಿ ಕೂದಲಿಗೆ ಹಚ್ಚಿ ಮಸಾಜ್ ಮಾಡುವುದರಿಂದ ಕಪ್ಪಾದ ಕೂದಲು ನಿಮ್ಮದಾಗುವುದು. ಬೆಳಿಗ್ಗೆ ಮೊಸರು ತಿನ್ನುವುದರಿಂದ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚುತ್ತದೆ. ಸ್ನಾನ ಮಾಡುವ ಮೊದಲು ತೆಂಗಿನ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ನಮ್ಮ ದೇಹ ಶಕ್ತಿಯುತವಾಗುವುದು. ಕಾಂತೀಯ ತ್ವಚೆ ಸದಾ ನಿಮ್ಮದಾಗಿರಲು ಬಾದಾಮಿ ಎಣ್ಣೆ ಜೊತೆಗೆ ಬೀಟ್ರೂಟ್ ರಸವನ್ನು ಸೇರಿಸಿ ಮಸಾಜ್ ಮಾಡುವುದರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತದೆ. ಪ್ರತಿದಿನ ತೆಂಗಿನ ಎಣ್ಣೆಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಹಚ್ಚುವುದರಿಂದ ಸುಕ್ಕು ನೆರಿಗೆಗಳಿಂದ ಮುಕ್ತಿ ಪಡೆಯಬಹುದು. 30ರ ನಂತರ ಹೆಣ್ಣು ಮಕ್ಕಳಲ್ಲಿ ಕ್ಯಾಲ್ಸಿಯಂನ ಕೊರತೆಯಿಂದಾಗಿ ಮೂಳೆಗಳು ವೀಕ್ ಆಗುವುದು. ಅದಕ್ಕಾಗಿ ಕ್ಯಾಲ್ಸಿಯಂ ರಿಚ್ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು. ಹಾಲು, ಮೊಟ್ಟೆ ಇತ್ಯಾದಿ. ಕ್ಯಾಲ್ಸಿಯಂ ನುಗ್ಗೆ ಸೊಪ್ಪಿನಲ್ಲಿ ಹಾಲಿಗಿಂತಲೂ 3 ಪಟ್ಟು ಹೆಚ್ಚಾಗಿರುತ್ತದೆ. ಪಾಲಕ್ ಸೊಪ್ಪನ್ನು ಸೇವಿಸುವುದರಿಂದ ದೇಹಕ್ಕೆ ಬೇಕಾದ ವಿಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್ ದೊರಕುತ್ತವೆ. ಹಾಗಾಗಿ ಇಮ್ಯುನಿಟಿ ಹೆಚ್ಚಾಗುತ್ತದೆ. ಚಹಾದ ಬದಲಿಗೆ ಉತ್ತಮ ಆರೋಗ್ಯಕ್ಕಾಗಿ ದಾಲ್ಚಿನ್ನಿ ಎಲೆಯನ್ನು ಕುದಿಸಿ ಕುಡಿಯುವುದರಿಂದ ಶೀತ, ಸೀನು, ಮೂಗು ಸೋರುವಿಕೆ ಕಡಿಮೆಯಾಗುತ್ತದೆ. ಕಹಿ ಅಥವಾ ಒಳ್ಳೆ ಬೇವಿನ ಎಲೆ ಕುದಿಸಿದ ನೀರಲ್ಲಿ ಸ್ನಾನ ಮಾಡುವುದರಿಂದ ಚರ್ಮದ ಇನ್ಫೆಕ್ಷನ್ ನಿವಾರಣೆ ಮಾಡಬಹುದು. ಊಟದ ನಂತರ ಪ್ರತಿದಿನ ಪೇರಳೆ ಎಲೆಗಳನ್ನು ಜಗಿಯುವುದರಿಂದ ಹಲ್ಲುಗಳು ಸದೃಢವಾಗುತ್ತವೆ. ಅಲೋವೆರಾ ಜೆಲ್ಗೆ ಸ್ವಲ್ಪ ಅರಿಶಿನ ಸೇರಿಸಿ ಪ್ರತಿದಿನ ಹಚ್ಚುವುದರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ. ವಯಸ್ಸಿಗೆ ಮೊದಲೇ ಕೂದಲು ಬಿಳಿಯಾಗ್ತಾ ಇದ್ದರೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯಬೇಕು. ಊಟದ ಜೊತೆಗೆ ಈರುಳ್ಳಿಯನ್ನು ತಿನ್ನುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯಬಹುದು. ವಿಪರೀತವಾದ ಕೆಮ್ಮು ಇದ್ದರೆ ಒಂದು ಕಲ್ಲು ಉಪ್ಪನ್ನು ನಾಲಿಗೆಯಡಿ ಇಟ್ಟುಕೊಳ್ಳುವುದರಿಂದ ಸ್ವಲ್ಪ ಸಮಯದವರೆಗೂ ಕೆಮ್ಮು ಬರದಂತೆ ತಡೆಯುತ್ತದೆ. ನಿಶ್ಶಕ್ತಿಯಿಂದ ಬಳಲುವವರು ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆ ರಸ ಕುಡಿದರೆ 2ನೇ ವಾರಕ್ಕೆ ದೇಹಸ್ಥಿತಿ ಸುಧಾರಿಸುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.